ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ನಿಕ್ ಎಪಿಸೋಡ್ 126. ಎಸ್, ಮೊದಲನೇದಾಗಿ ನಿಮ್ಮನ್ನ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ನಾವೊಂದು ಹೊಸ ಶಾರ್ಟ್ಸ್ ಚಾನಲ್ ಕೂಡ ಮಾಡಿದ್ವಿ. ದಿನಾಲು ಇಲ್ಲಿ ಗ್ಯಾಜೆಟ್ಸ್ಗಳು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಡಬಲ್ ರೋಲ್, ಇನ್ನಿತರ ತುಂಬ ಹೊಸ ಇಂಟ್ರೆಸ್ಟಿಂಗ್ ಶಾರ್ಟ್ಸ್ಗಳನ್ನ ತೊಗೊಂಡು ಬರ್ತಾ ಇದ್ವಿ. ಒಂದ್ಸರ್ತಿ ಚೆಕ್ ಮಾಡಿ ಆಯ್ತಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಈ ಚಾನಲ್ಗೆ ನಿಮ್ಮ ಬೆಂಬಲ ಸಪೋರ್ಟ್ ಇದೆ, ಸೇಮ್ ಅದೇ ರೀತಿಯಾಗಿ ಅಲ್ಲಿ ಕೂಡ ಸಪೋರ್ಟ್ ಸಿಗಲಿ. ಇವಾಗೇನೋ ಐ ಥಿಂಕ್ 279-80 ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಶಾರ್ಟ್ಸ್ಗಳು ಬರ್ತಾ ಇದೆ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ಹಾಟ್ ಎಲೆಕ್ಟ್ರಿಕ್ ಸ್ಕೂಟರ್ ಕಡೆಯಿಂದ. ಅದು ಓಲಾವರು ಓಲಾ S1 ಮತ್ತು S1 Pro ಏನೋ ಲಾಂಚ್ ಮಾಡಿದ್ರು. ಕೆಲವೊಂದು ದಿನಗಳ ಹಿಂದೆ ಲೈಕ್ ಫಸ್ಟ್ ಬ್ರ್ಯಾಂಡ್ಗೆ ಫಸ್ಟ್ ಟೈಮ್ ನಾವು 1,20,000 ಕೊಡಬೇಕಾಗಿತ್ತು. ಬಟ್ ಇವಾಗ ಬಜೆಟ್ ಕ್ಯಾಟಗರಿಲಿ ಅಫೋರ್ಡೆಬಲ್ ಬೆಲೆಗೆ ತೊಗೊಂಡು ಬರ್ತಿದ್ದಾರೆ. 79,999 ರೂಪಾಯಿಗೆ ಒಂದು ಹೊಸ ಮಾಡೆಲ್ ಓಲಾ S1 ಏರ್ ಅಂತ ಇದೆ. ಸೊ ಇದರಲ್ಲಿ 2.5 ಕಿಲೋವ್ಯಾಟ್ನ ಬ್ಯಾಟ್ರಿ ಇದೆ. S1 Proಕ್ಕಿಂತ ಕಮ್ಮಿ, ಆಬ್ವಿಯಸ್ಲಿ ಬೇಸ್ ವೇರಿಯಂಟ್ ಇದೆ. ಇಷ್ಟೇ 7 ಇಂಚಸ್ನ ದೊಡ್ಡದಾಗಿರುವಂಥ ಸ್ಕ್ರೀನ್ ತೊಗೊಂಡು ಬರ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಬಜೆಟ್ ಅಲ್ಲಿ ತೊಗೊಂಡು ಬರ್ತಿದ್ದಾರೆ ಮತ್ತು ಫಸ್ಟ್ ಟೈಮ್ ನಾವು ಬ್ರ್ಯಾಂಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಅಂತಂದ್ರೆ ಟ್ರಯಲ್ ಆಗಿ ಇಂಥದನ್ನ ನೋಡ್ಕೋಬಹುದು. ಬಟ್ ಜಾಸ್ತಿ ದುಡ್ಡು ಹಾಕ್ಬಿಟ್ಟು ಹೇಗಿದೆಯಪ್ಪ ಅನ್ನೋ ಭಯ ಇರಲ್ಲ. ಸೊ ಇಲ್ಲಿ ಓಲಾ ಒಂದು ಒಳ್ಳೆ ಕೆಲಸ ಮಾಡಿದೆ ಮತ್ತು ಇದು ಇಂಟ್ರಡಕ್ಟರಿ ಆಫರ್ ಅಲ್ಲಿ ಮಾತ್ರ ಕೇವಲ 80,000 ರೂಪಾಯಿಗೆ ಸಿಗಲಿದೆ. ಬಾಕಿ ಪ್ರೈಸ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಶೋಮಿ ಕಡೆಯಿಂದ ಶೋಮಿ ಕ್ಲಿಯರೆನ್ಸ್ ಸೇಲ್ ಅಂತ. ಸೊ ಈ ಸೇಲ್ ಮಾತ್ರ ಸಖತ್ ಹಾಟ್ ಆಗೋದು ಗ್ಯಾರಂಟಿ. ಎಸ್, ಈ ಸೇಲಲ್ಲಿ ರೆಡ್ಮಿ 5 ಕೇವಲ 4,499 ರೂಪಾಯಿ ಮತ್ತು Y3 ಏನಿದೆ 5,999 ರೂಪಾಯಿ. ರೆಡ್ಮಿ ನೋಟ್ 7 Pro ಕೇವಲ 5,999 ರೂಪಾಯಿ. ಕ್ರೇಜಿ ಡೀಲ್ಸ್ಗಳಿದೆ. ಈ ಫೋನ್ಸ್ಗಳು ರೀಫಬ್ರಿಶ್ಡ್ ಇದೆಯಾ ಅಥವಾ ಹಳೆಯ ಸ್ಟಾಕ್ಸ್ಗಳಿದೆ ಅಂತ ಗೊತ್ತಿಲ್ಲ. ಬಟ್ ಎಸ್, ಈ ಪ್ರೈಸ್ ರೇಂಜಲ್ಲಿ ಎಸ್ ಗುರು, ಸ್ಟಿಲ್ ಹಳೆಯ ಫೋನ್ಸ್ಗಳಿದೆ. ಬಟ್ ಲಾಂಚ್ ಪ್ರೈಸ್ಗೂ ಇವಾಗ ನೋಡಿದಾಗ ಖುಷಿ ಆಗ್ತಾ ಇದೆ. ಸ್ಟಿಲ್ ಇನ್ನೂ ನೀವು ಬಜೆಟಲ್ಲಿ ಹುಡುಕ್ತಿದ್ದೀರಾ ಅಂತಂದರೆ ತಗೋಬಹುದು. ಕೆಲವೊಂದು ಫೋನ್ಸ್ಗಳನ್ನ ಮಾತ್ರ ನಾನು ಸಜೆಸ್ಟ್ ಮಾಡಬಲ್ಲೆ. ಇಷ್ಟೇ ಅಲ್ಲದೆ ಈ ಸೇಲ್ ಇವತ್ತೇ ಸಂಜೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಯರ್ಬಡ್ಸ್ಗೆಲ್ಲ ಕೇವಲ ನಿಮಗೆ 1,999 ರೂಪಾಯಿಗೆ ರೆಡ್ಮಿ ಬ್ಯಾಂಡ್ಸ್ 4 ಸಿಗ್ತಾ ಇದೆ. 199 ರೂಪಾಯಿಗೆ ಏರ್ ಬಡ್ಸ್ಗಳು ಸಿಗ್ತಾ ಇದೆ, ಏರ್ ಫೋನ್ಸ್ಗಳು. ಸೊ ತುಂಬಾ ಒಳ್ಳೆ ಡೀಲ್ ಇದೆ. ಖಂಡಿತ ಇವತ್ತು 8 ಗಂಟೆಗೆ ಒಂದ್ಸರ್ತಿ ನೀವು me.com ತೆಗಿರಿ, ಅಲ್ಲಿ ಸೇಲ್ಸ್ಗಳಲ್ಲಿ ನೋಡಿ, ತುಂಬಾ ಒಳ್ಳೆ ಆಫರ್ಸ್ಗಳಿವೆ. ಇಡಿಸ್ಟಲ್ಲಿ ಮತ್ತೊಂದು ಹಾಟ್ ಸುದ್ದಿ ಅಂತಂದ್ರೆ ಅದು ಗೂಗಲ್ ಕಡೆಯಿಂದ. ಗೂಗಲ್ ಪಿಕ್ಸೆಲ್ 7 ಮತ್ತು 7 Pro ಲಾಂಚ್ ಮಾಡಿದ್ರು. ಬಟ್ ಬೆಲೆ ಗುರು 60,000 84,000 ರೂಪಾಯಿಗೆ 7 Pro ಎಲ್ಲ ಲಾಂಚ್ ಮಾಡಿದ್ರು. ಇವಾಗ ಮತ್ತದು ಹೊಸ ಬೇಸ್ ವೇರಿಯಂಟ್ ಲಾಂಚ್ ಮಾಡ್ತಿದ್ದಾರೆ. ಈಗ ಹೊರಗಿನ ಬ್ರ್ಯಾಂಡ್ಸ್ಗಳು ನಮ್ಮ ಭಾರತೀಯರನ್ನ ಇವಾಗ ಅರ್ಥ ಮಾಡ್ಕೋತಾ ಇದ್ದಾರೆ ಮತ್ತು ಗೂಗಲ್ ಏನಿದೆ ಇವಾಗ ಸ್ವಲ್ಪ ಫೋಕಸ್ ಇಂಡಿಯನ್ ಕಸ್ಟಮರ್ ಮೇಲೆ ಕೂಡ ಮಾಡ್ತಾ ಇದೆ. ಇದೊಂದು ಒಳ್ಳೆ ವಿಚಾರ. ಗೂಗಲ್ ಪಿಕ್ಸೆಲ್ 7a ಅಂತ ಒಂದು ಹೊಸ ಡಿವೈಸ್ ಅಮೆಝಾನ್ ಮೇಲೆ ಲಿಸ್ಟ್ ಆಗಿದೆ. ಇದು ನನ್ನ ಪ್ರಕಾರ 25,000-30,000 ರೂಪಾಯಿ ಹತ್ರ ಲಾಂಚ್ ಆಗುವಂಥ ತುಂಬಾ ಸಾಧ್ಯತೆಗಳಿದೆ. ನನಗೆ ಖುಷಿ ಆಗೋದೆ, ಇದು ಲೈಕ್ ಇನ್ನೂ ಮಾರ್ಕೆಟಲ್ಲಿ ಇದೆ 20,000-25,000 ರೂಪಾಯಿಗೆ. ಇನ್ನು ಬೇರೆ ಬೇರೆ ಹೊಸ ಬ್ರ್ಯಾಂಡ್ಸ್ಗಳು, ಈಗ ಆಲ್ರೆಡಿ ಇರುವಂಥ ಬ್ರ್ಯಾಂಡ್ಸ್ಗಳು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ. ಇನ್ನು ಹೊರಗಿನ ಬ್ರ್ಯಾಂಡ್ಸ್ಗಳು ಮತ್ತಷ್ಟು ಫುಲ್ ಹವಾ ತೊಗೊಂಡು ಬಂತುಪ್ಪ ಅಂತಂದರೆ ಮತ್ತೆ ಫುಲ್ ಕಾಂಪಿಟೇಷನ್, ಮತ್ತೆ ಕಮ್ಮಿ ಬೆಲೆಗೆ ಅತ್ಯುತ್ತಮ ಫೀಚರ್ಸ್ಗಳು ಸಿಗುತ್ತೆ. ಎಸ್, ನಾವು ಇದನ್ನು ನಿಮ್ಗೆ ಹೇಳೋಕ್ಕೆ ಫುಲ್ ಎಕ್ಸೈಟಲ್ಲಿ ಯಾವತ್ತೂ ಇರ್ತೀವಿ. ಎಸ್, ನಾನಂತೂ ಡೆಫಿನೆಟ್ಲಿ ಈ ಫೋನ್ನ ಪರ್ಚೇಸ್ ಮಾಡೇ ಮಾಡ್ತೀನಿ ಮತ್ತು ಸದ್ಯದಲ್ಲೇ ಪಿಕ್ಸೆಲ್ 7 ಅಥವಾ 7 Pro ರಿವ್ಯೂ ಮಾಡೇ ಮಾಡ್ತೀನಿ ಒಂದು ವೀಕ್ ಒಳಗಡೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮತ್ತೆ ಶೋಮಿ ಕಡೆ. ಅಂದರೆ ಗುಡ್ ನ್ಯೂಸ್, ಶೋಮಿ ಒಂದು ಹೊಸ OTA 5G ಅಪ್ಡೇಟ್ನ ಬಿಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಈ ಫೋಟೋನ ನೋಡ್ತಾ ಇರ್ಬೋದು. ನಿಮಗೆ ಆಲ್ಮೋಸ್ಟ್ ಎಲ್ಲ 11 ಸೀರೀಸ್ನ ಸ್ಮಾರ್ಟ್ ಫೋನ್ಸ್ಗಳಿದೆ ಮತ್ತು 10T 5G ಕೂಡ ಇದೆ. ಸೊ ಈ ಎಲ್ಲ ಫೋನ್ಸ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ಫೋನ್ ಹೊಂದಿದ್ದೀರಾ ಅಂತಂದರೆ, ನಿಮ್ಮ ಏರಿಯಾದಲ್ಲಿ 5G ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ 5Gನ ಯೂಸ್ ಮಾಡಬಹುದು. ಎಸ್, ನಾನಂತೂ ಈ ಫೋನ್ಸ್ಗಳಲ್ಲಿ ಕೆಲವೊಂದು ಫೋನ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಬಟ್ 5G ನಮ್ಮ ಊರಲ್ಲಿ ಇಲ್ಲ ಗುರು. 5G ಬರೋ ತನಕ ನಾನು ವೇಟ್ ಮಾಡಲೇಬೇಕು. ಇಷ್ಟೇ ಇದೆ. ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ OTA ಅಪ್ಡೇಟ್ಸ್ಗಳು ನಿಮ್ಗೆ ಸಿಗುತ್ತೆ. ನಿಮ್ಮ ಬ್ರ್ಯಾಂಡ್ಸ್ ಫೋನ್ಸ್ ಯಾವುದಿದೆ ಅಪ್ ಟು ಡೇಟ್ ನ್ಯೂಸ್ನ ನೋಡ್ತಾ ಇರಿ. ಅವಾಗ ನೀವು ಬೆಂಗಳೂರಲ್ಲಿದ್ದು 5G ನೋಡೋರ್ನ ಯೂಸ್ ಮಾಡ್ಕೋಬಹುದು. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್, ಅದು ಚೈನಾದಿಂದ ಬರ್ತಾ ಇದೆ ಆಯ್ತಾ. ನಾವು ಚೈನಾದಲ್ಲಿರುವಂಥ ನ್ಯೂಸ್ಗಳನ್ನ ಕೂಡ ತಿಳಿಸ್ತಿದ್ವಿ. ಅದು ಸ್ಪೆಷಲಿ ಟೆಕ್ನಾಲಜಿ ಬಗ್ಗೆ ಇರಬೇಕು ಮಾಡಿದ್ರೆ ಇವಾಗ iQOO Neo 7ನ ಲಾಂಚ್ ಮಾಡಿದ್ರೆ ನಿನ್ನೆ ಅಷ್ಟೇ. ಸೊ ಈ ಫೋನ್ ಕೇವಲ 31,000-32,000 ರೂಪಾಯಿ ಹತ್ರ ಚೈನಾದಲ್ಲಿ ಲಾಂಚ್ ಆಗಿದೆ. ಭಾರತದಲ್ಲಿ ಎಷ್ಟೊಂದು ಬೆಲೆಗೆ ಬರುತ್ತೆ ಗೊತ್ತಿಲ್ಲ. ಬಟ್ ಇರುವಂಥ ಫೀಚರ್ಸ್ ನೋಡ್ಕೊಂಡು 6.78 ಇಂಚಸ್ ಇರುವಂಥ ಆಂಬ್ಲೆಡ್ 120 ಡಿಸ್ಪ್ಲೇ ನೋಡ್ಕೊಂಡು ಬರ್ತಾ ಇದೆ ಮತ್ತು ಟ್ರಿಪಲ್ ರಿಯರ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಮತ್ತು 228GB ವೇರಿಯಂಟ್ಸ್ಗಳೇನೋ ತೊಗೊಂಡು ಬರ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನಂತೂ ಐಕೋನಲ್ಲಿ SSRನ ನೋಡ್ತಾ ಇದ್ದೀನಿ. ಇದರಲ್ಲೇನೋ ವಾಚ್ ಲೈಟ್ ಏನೋ ಕೊಡ್ತಿದ್ದಾರೆ, ಏರ್ಬಡ್ಸ್ಗಳನ್ನ ತೊಗೊಂಡು ಬರ್ತಿದ್ದಾರೆ ಮತ್ತು ನೆಕ್ ಬ್ಯಾಂಡ್ಸ್ಗಳನ್ನ ಕೂಡ ತೊಗೊಂಡು ಬರ್ತಿದ್ದಾರೆ. ಎಸ್, ಇದು ಭಾರತದಲ್ಲಿ ಸದ್ಯದಲ್ಲೇ ಬರ್ಬೋದು. ನಾನು SS ಸೀರೀಸ್ಗೆ
ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ನೋಡೋಣ ಐಕೂನವ್ರು ಕೂಡ ಮತ್ತೆ ಬಂದ್ರಂತಂದ್ರೆ ಮತ್ತೆ ಬೆಂಕಿ ಎಬ್ಸಕ್ ಎಲ್ಲರೂ ರೆಡಿ ಆಗ್ತಾರೆ. ಬಜೆಟ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಐಕು. ಸೊ ನೋಡೋಣ, ನಾನು ಎಕ್ಸೈಟೆಡ್ ಇದೀನಿ ಈ ಫೋನ್ ಅಥವಾ ಈ ಅಸೆಸರೀಸ್ನ ಯೂಸ್ ಮಾಡೋಕ್ಕೆ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಮತ್ತೊಂದು ಹಾಟ್ ಸುದ್ದಿ, ಹಾಟ್ ಮೇಲೆ ಹಾಟ್ ನಡೀತಾ ಇದೆ. ಅದು ಜಿಯೋ ಕಡೆಯಿಂದ ಸದ್ಯದಲ್ಲೇ ನಮ್ಮ ಬೆಂಗಳೂರಲ್ಲಿ ಕೂಡ 5G ಬರುವಂತ ತುಂಬಾ ಅಂದ್ರೆ ತುಂಬಾ ಸಾಧ್ಯತೆಗಳಿದೆ. ಸೊ ಜಿಯೋ ಹೇಳಿದ ಪ್ರಕಾರ ಸದ್ಯದಲ್ಲಿ ಮೇಜರ್ ದೊಡ್ಡದಾಗಿರುವಂತಹ ಸಿಟೀಸ್ಗಳಲ್ಲಿ ಇವರು ತಮ್ಮ 5G ನೆಟ್ವರ್ಕ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದಿವಾಗ ಹಾಟ್ ಸುದ್ದಿ ಅಂತಂದ್ರೆ ಇವತ್ತು ರಾಜಸ್ಥಾನದಲ್ಲಿ ನಥದ್ವಾರ ಅನ್ನುವಂತ ಒಂದು ಟೆಂಪಲ್ ಅಲ್ಲಿ 5G ನ ಆಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಮುಖೇಶ್ ಅಂಬಾನಿ ಏನೋ ಆ ಪ್ಲೇಸ್ಗೆ ಹೋಗಿದ್ರು, ಆ ಟೈಮಲ್ಲಿ ಡೆಫಿನೆಟ್ಲಿ ಈ ಟೈಮಲ್ಲಿ 5G ತಗೊಂಡ್ ಬರ್ತಿದ್ರು. ಎಸ್, ಇನ್ನು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬತ್ತಪ್ಪ ಅಂತಂದ್ರೆ ಆವಾಗ ಯುದ್ಧ ನೋಡೋಕೆ ಮಜಾ ಇರುತ್ತೆ. ಏರ್ಟೆಲ್ನವರ ಜಿಯೋನವರ ಅಂತ ನಾವು ಅವಾಗ ವಿಡಿಯೋಸ್ಗಳನ್ನ ತಗೊಂಡು ಬರ್ತೀವಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ವಾಟ್ಸಪ್ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು, ಒಂದು ಗುಡ್ ನ್ಯೂಸ್ ಅಂತಾನು ಹೇಳ್ಕೋಬಹುದು. ವಾಟ್ಸಪ್ನ ಯಾರೆಲ್ಲ ಆಂಡ್ರಾಯ್ಡ್ ಫೋನ್ ವರ್ಷನ್ ಇದೆ, ಆಂಡ್ರಾಯ್ಡ್ ಲಾಲಿಪಾಪ್ ಕಿಟ್ ಕ್ಯಾಟ್ ಏನೋ 4.4 ಬಂದಿತ್ತು. ಸೊ ಆ ಟೈಮಿಂದ ಕೆಳಗಡೆ ಏನು ಫೋನ್ ಯೂಸ್ ಮಾಡ್ತಿದ್ರ ಆ ಅಪ್ಡೇಟ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಮೇಲೆ ವಾಟ್ಸಪ್ ಯೂಸ್ ಮಾಡಕ್ ಆಗಲ್ಲ. ಇದಕ್ಕೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ವಾಟ್ಸಪ್ ಹೊಸ ಅಪ್ಡೇಟ್ಸ್ಗಳನ್ನ ತಗೊಂಡ್ ಬಂದಾಗ ಅದಕ್ಕೆ ಪ್ರೈವಸಿ ಸೆಕ್ಯೂರಿಟಿ ದಿನಾನು ಅಲ್ಲಿ ಮೆಸೇಜ್ ಲೀಕ್ ಆಯಿತು, ಇವೇನೋ ಮಾಡ್ಕೊಂಡು ಅವೇನೋ ಮಾಡ್ಕೊಂಡು ತುಂಬಾ ಸುದ್ದಿಗಳನ್ನ ಕೇಳ್ತಾ ಇರ್ತೀವಿ. ಸೊ ಇಲ್ಲಿ ಸೆಕ್ಯೂರಿಟಿ ಲೋ ಯಾವಾಗಿರುತ್ತೆ, ಅಕೌಂಟ್ಸ್ಗಳು ಮತ್ತೊಬ್ಬರ ಕೈಗೆ ತಲುಪಕ್ಕೆ ತುಂಬಾ ಆಪ್ಷನ್ಸ್ಗಳಿರುತ್ತೆ. ಹೀಗಾಗಿ ಈ ಅಪ್ಡೇಟ್ಸ್ಗಳನ್ನ ವಾಟ್ಸಪ್ ಕೂಡ ತಗೊಂಡ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ಲಿ. ಮತ್ತು ಗೂಗಲ್ನ ಆಂಡ್ರಾಯ್ಡ್ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಮತ್ತೆ ನಾರ್ಮಲ್ ಆಂಡ್ರಾಯ್ಡ್ ಅಪ್ಡೇಟ್ಸ್ಗಳು ಇದಕ್ಕೆ ಜನರಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನ ತಿಳ್ಕೊಂಡು ನಾವು ಹೊಸ ಫೋನ್ಸ್ಗಳಿಗೆ ಅಪ್ಗ್ರೇಡ್ ಮಾಡ್ತಾ ಹೋಗೋದು ಒಂದು ಒಳ್ಳೆ ವಿಚಾರ. ಬಟ್ ಸ್ಟಿಲ್ ನಾವು ಒಂದೇ ಅಪ್ಡೇಟ್ಸ್ನ ಇಟ್ಕೊಂಡು ಫೋನ್ ಯೂಸ್ ಮಾಡಿದ್ವಿ ಅಂತಂದ್ರೆ ನಾವು ತುಂಬಾ ಫೀಚರ್ಸ್ನ ಮಿಸ್ ಮಾಡ್ಕೋತೀವಿ. ಸ್ಪೆಷಲಿ ವಾಟ್ಸಪ್ ಒಂದೇ ಅಲ್ಲ, ಬೇರೆ ಬೇರೆ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಇದೆಲ್ಲ ಎಲ್ಲ ನಾರ್ಮಲಿ ಅದೇ ಹಳೆ ಫೀಚರ್ಸ್ನ ಯೂಸ್ ಮಾಡ್ತಿರ್ತೀವಿ. ಸೊ ಒಂದ್ಸರ್ತಿ ನೀವು ಪ್ಲೇ ಸ್ಟೋರ್ ಹೋಗಿ ಬೀಟಾ ಟೆಸ್ಟರ್ನ ಎನೇಬಲ್ ಮಾಡ್ಕೊಳ್ಳಿ. ಅಲ್ಲಿ ಯಾವುದೇ ಅಪ್ಡೇಟ್ಸ್ ಬಂದರೂ ಮೊದಲು ನಿಮಗೆ ಸಿಗತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದೇ ಇಂಪಾರ್ಟೆಂಟ್ ನ್ಯೂಸ್ ಒಂದಿಗೆ ನಮ್ಮ ಟೆಕ್ ನ್ಯೂಸ್ ಮುಗಿತಾ ಇದೆ. ನಮ್ಮ ಶಾರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗಂತೆ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳೊಂದಿಗೆ. ಅಲ್ಲಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ನಮಸ್ಕಾರ.